a NEET 2026 aspirant. I gave NEET 2025 the toughest exam in the history. I prepared the whole year, days, nights. But in the result, what we get is paper leak. The toppers, the going and taking selfies with Dharmendra Pradhan, though they know that how much they cost to the education system. First paper leak of NEET 2026. Before that, NEET 2024 also had the same condition. 2024 paper leak, 2025 history's toughest paper, 2026 again paper leak. CBSE awesome marking is incorrect, and everywhere the education has collapsed. Your name? Umama Tayyaba. ಸಂತನ್ವಂತರಲ್ಲೂ ಕೂಡ ಆ ತರ ಆಗಿದೆ. ಹೌದು ಡಾಕ್ಟರ್ ಆಗ್ಬೇಕು ನಮ್ಮ ಪೊಲಿಟಿಷಿಯನ್ಸ್ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ವಹಿಸ್ತಾರೆ. ಕಷ್ಟ ಆಗ್ತಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇಂಡಿಯಾದಲ್ಲಿ ಬಂದ್ಬಿಟ್ಟು ಮೇಜರ್ ಯೂತ್ ಪಾಪ್ಯುಲೇಷನ್ ಅಂತ ಹೇಳ್ತಿದ್ದೀರಾ. ಮೋಸ್ಟ್ ಕೆಪಾಬಿಲಿಟಿ ಇರೋ ನೇಷನ್ ಬಂದ್ಬಿಟ್ಟು ನಮ್ ದೇಶ. ಇದಾದ್ಮೇಲೂ ಕೂಡ ಸ್ಟೂಡೆಂಟ್ಸ್ ಏನ್ ಬೇಕು ಅನ್ನೋದನ್ನ ಕೊಡಕ್ ಆಗದಿರೋ ಗವರ್ಮೆಂಟ್ ಏನ್ ತರ ಗವರ್ಮೆಂಟ್ ಮ್ಯಾಮ್? ಸ್ಟೂಡೆಂಟ್ಸ್ ಏನ್ ಕೊಡ್ಬೇಕು ಅಂತ ಮೇಡಮ್ ನೋಡಿ, ಈ ದೇಶದಲ್ಲಿ ಇಂಡಿಯಾದಲ್ಲಿ ಮೇಜರ್ ಪಾಪ್ಯುಲೇಷನ್ ಇರೋದೇ ನಮ್ ಯೂತ್ ಪಾಪ್ಯುಲೇಷನ್. ಮೋಸ್ಟ್ ಎಲಿಜಿಬಲ್, ಮೋಸ್ಟ್ ಕೆಪಬಲ್ ದೇಶ ಬಂದ್ಬಿಟ್ಟು ನಮ್ ದೇಶ. ಇದರಲ್ಲಿ ಸ್ಟೂಡೆಂಟ್ಸ್ ಏನ್ ನ್ಯಾಯ ಸಿಗ್ಬೇಕು ಅದೇ ಸಿಕ್ಕಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ನೀಟ್. ಯಾಕಂದ್ರೆ ಇವರೆಲ್ಲ ಡಾಕ್ಟರ್ಸ್ ಆಗ್ಬಿಟ್ಟು ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ನಮ್ ಸಿಟಿಸನ್ಸ್ ಕಾಪಾಡಿಸ್ತಿದ್ದಾರೆ. ಅವರು ಇದಕ್ಕೋಸ್ಕರ 10 ವರ್ಷ ಬಂದ್ಬಿಟ್ಟು ವೇಸ್ಟ್ ಮಾಡ್ತಾರೆ ಮೇಡಮ್. ಓದೋದ್ ಬಿಟ್ಟು ಎಲ್ಲ ಓದ್ತಾರೆ, PG ಮಾಡ್ಬೇಕು, ಆಮೇಲೆ PhD ವರ್ಗೂ ಮಾಡ್ಬೇಕು ಮೇಡಮ್. ಇದರಲ್ಲಿ ಆಲ್ಮೋಸ್ಟ್ ಅವ್ರ ಲೈಫ್ ಹೋಗ್ಬಿಡುತ್ತೆ. ಅವ್ರ ಸ್ಯಾಲರಿ, ಇನ್ಕಮ್ ಎಲ್ಲ ದೇ ಆರ್ ಲಿಟ್ರಲಿ ಅವ್ರು ಬಂದ್ಬಿಟ್ಟು ಒಂದು ಇಂಜಿನಿಯರ್ ಇಲ್ಲ ಬೇರೆ ಯಾರಾದ್ರೂ ಬದುಕೋ ಲೈಫ್ ಇಂದ ತುಂಬಾ ಡಿಫ್ರೆಂಟ್ ಲೈಫ್, ತುಂಬಾ ಜಾಸ್ತಿ ಸ್ಯಾಕ್ರಿಫೈಸ್ ಇದೆ. ಈ ಡಿಸಿಷನ್ ತಗೊಂಡಿರೋದೇ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರೋ ಒಂದು ವಿಷಯ ಮ್ಯಾಮ್. ಇದು ತಗೊಂಡಿರೋ ಸ್ಟೂಡೆಂಟ್ಸ್ ಗೆ ಈ ತರ ಇನ್ನೊಂದ್ ಕಡೆ ಜೆನ್ಜಿ ಅಂತಾರೆ, ವರ್ಕ್ ಆಗಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಸಂತನ್ವಂತರಲ್ಲೂ ಕೂಡ ಲಾಠಿ ಚಾರ್ಜ್ ಆಯ್ತು. ನಿಜಕ್ಕೂ ಕೂಡ ಯೂತ್ ಇಂದ ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಸಾಧ್ಯನಾ ಅದು? ಮೇಡಮ್, ಒಂದ್ ನಿಮಿಷ ನೀವು ಅರ್ಥ ಮಾಡ್ಕೋಬೇಕು. ಅದು ಲಾಠಿ ಚಾರ್ಜ್ ಆಗಿದ್ದು ಯಾಕಂದ್ರೆ ಅವ್ರು ಭಯ ಪಟ್ಟಿದ್ದಾರೆ ನಮ್ಮಿಂದ. ನಮ್ಮೇಲೆ ಭಯ ಇದೆ, ಅದಕ್ಕೆ ಅವ್ರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಅವ್ರು ಮಾಡಕ್ ಅವಶ್ಯಕತೆನೇ ಇರ್ಲಿಲ್ಲ. ಜೆನ್ಜಿ ಪವರ್ ಏನು ಅಂತ ನಾವು ತೋರಿಸ್ತೀವಿ ಮೇಡಮ್. ಫ್ರೀಡಮ್ ಫೈಟರ್ಸ್ ನ ಎಲ್ಲಿವರೆಗೂ ಯಾರು ಇಲ್ಲಿ ನೋಡಿರಲ್ಲ. ಇವಾಗ ಜೆನ್ಜಿ ಫ್ರೀಡಮ್ ಫೈಟರ್ಸ್ ನಾವಿದೀವಿ. ವಿ ವಿಲ್ ಶೋ ವಾಟ್ ಫ್ರೀಡಮ್ ಇಸ್. ಸ್ಟಾಲಿನ್.